ತಾರ್ಕಿಕ ಅಂತ್ಯ ಕಾಣುತ್ತಾ ಹುಲಿ ಉಗುರು ಪೆಂಡೆಂಟ್ ಪ್ರಕರಣ ವಶಪಡಿಸಿಕೊಂಡಂತ ಹುಲಿ ಉಗುರು ಖಚಿತಕ್ಕೆ ತಾರ್ಕಿಕ ಅಂತ್ಯ ದೊಡ್ಡ ಸವಾಲಾಗ್ಬಿಟ್ಟಿದೆ. ಎಫ್ಎಸ್ಎಲ್ಗೆ ಕಳಿಸೋಕೆ ಅರಣ್ಯ ಇಲಾಖೆಗೆ ಅನುದಾನದ ಕೊರತೆಯಾಗಿದೆ. ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳಿಂದ ವಶಪಡಿಸಿಕೊಂಡಿರುವಂತಹ ಉಗುರುಗಳು ರಾಜ್ಯದಲ್ಲಿ ವಶಕ್ಕೆ ಪಡೆದಿರುವಂತಹ 45ಕ್ಕೂ ಹೆಚ್ಚು ಹುಲಿ ಉಗುರುಗಳಿದೆ. ಹುಲಿ ಜೊತೆಗೆ ಜಿಂಕೆ, ಕರಡಿ, ಚಿರತೆ ಸೇರಿ ವಿವಿಧ ವನ್ಯಜೀವಿ ಅಂಗಾಂಶಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸುಮಾರು 705 ವಸ್ತುವನ್ನ ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. 660 ವಿವಿಧ ವನ್ಯಜೀವಿ ಅಂಗಾಂಶಗಳನ್ನ ಎಫ್ಎಸ್ಎಲ್ಗೆ ಕಳಿಸಿಲ್ಲ. ಒಂದು ಅಂಗಾಂಶ ಎಫ್ಎಸ್ಎಲ್ಗೆ ಕಳಿಸೋಕೆ 15,000 ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಈ 2023ರಲ್ಲಿ ಒಂದಷ್ಟು ಹುಲಿ ಉಗುರು ಪೆಂಡೆಂಟ್ ಕೇಸಸ್ಗಳು ನಡೀತು. ಅಲ್ಲಿ ರಾಜಕಾರಣಿಗಳ ಹೆಸರು ಇತ್ತು, ಸೆಲೆಬ್ರಿಟಿಗಳ ಹೆಸರು ಇತ್ತು, ದೊಡ್ಡ ದೊಡ್ಡವ್ರ ಹೆಸರೆಲ್ಲ ಕೇಳಿ ಬಂದಿತ್ತು. ಇದು ಹುಲಿ ಉಗುರೇನ ಅಂತ ಖಚಿತಪಡಿಸ್ಕೊಳ್ಬೇಕು ಅಂತ ಅಂದರೆ ಒಂದು ನಿಖರವಾದಂಥ ಡಾಕ್ಯುಮೆಂಟ್ ಬೇಕಾಗತ್ತೆ. ನೀವು ಅಧಿಕಾರಿನೋ ನೋಡ್ಬಿಟ್ಟು ಇದು ಹುಲಿ ಉಗುರು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು ವರದಿ ಬೇಕಾಗತ್ತೆ ವೈಜ್ಞಾನಿಕವಾಗಿ. ಹೌದು ಇದು ಹುಲಿ ಉಗುರುನೇ ಅಂತ ಕನ್ಫರ್ಮೇಷನ್ ಆಗುವಂಥದ್ದು. ಅದಕ್ಕೇನು ಮಾಡಬೇಕು, ಎಫ್ಎಸ್ಎಲ್ಗೆ ಕಳಿಸ್ಬೇಕು. ಇದನ್ನೆಲ್ಲ ಎಫ್ಎಸ್ಎಲ್ಗೆ ಒಂದು ಹುಲಿ ಉಗುರನ್ನ ಕಳಿಸೋದಕ್ಕೆ, ಅಥವಾ ಈಗ ಅನೇಕ ಪ್ರಾಣಿಗಳ ಅಂಗಾಂಶಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೋ ಅದನ್ನೆಲ್ಲ ಒಮ್ಮೆ ಎಫ್ಎಸ್ಎಲ್ಗೆ ಕಳಿಸಿ ಅದರ ರಿಪೋರ್ಟ್ ಬರೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 15,000 ಖರ್ಚಾಗುತ್ತೆ. ಈಗ ಸುಮಾರು 700ಕ್ಕೂ ಹೆಚ್ಚು ಅಂಗಾಂಶಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 15,000 ಒಂದೊಂದಕ್ಕೆ ಅಂತ ಕೊಡ್ತಾ ಹೋದ್ರೂ ಎಷ್ಟು ದುಡ್ಡು ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲಾಖೆಯಲ್ಲಿ ದುಡ್ಡೇ ಇಲ್ಲ, ಇನ್ನೆಲ್ಲಿಂದ ಕಳಿಸ್ತಾರೆ ನೋಡಿ. ಎಲ್ಲೆಲ್ಲಿ ಎಷ್ಟೆಷ್ಟು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಒಂದು ಗ್ರಾಫ್ ಇದೆ, ನೋಡ್ಬಿಡೋಣ. ಈ ಬೆಂಗಳೂರಿನಲ್ಲೇನೆ, ನಮ್ಮ ರಾಜಧಾನಿಯಲ್ಲಿನೇ 15 ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ 2 ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿರ್ಸಿಯಲ್ಲಿ 4, ಹಳಿಯಾಳದಲ್ಲಿ 6, ಮಂಗಳೂರಲ್ಲಿ 3, ಮಂಡ್ಯದಲ್ಲಿ 2, ಶ್ರೀರಂಗಪಟ್ಟಣದಲ್ಲಿ 2, ಗೋಕಾಕಲ್ಲಿ 1, ಧಾರವಾಡದಲ್ಲಿ 6, ಬೆಳಗಾವಿಯಲ್ಲಿ 4. ಸೊ ಇಷ್ಟನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸ್ಬೇಕು. ಅಲ್ಲಿಂದ ಕನ್ಫರ್ಮೇಷನ್ ಬರಬೇಕು, ಹೌದು ಇದು ಹುಲಿ ಉಗುರು ಅಥವಾ ಇನ್ನೇನು ಪ್ರಾಣಿಗಳ ಅಂಗಾಂಶಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಅದ್ರದ್ದು ಅಂತ ಅಂದ್ಬಿಟ್ಟು. ಕನ್ಫರ್ಮೇಷನ್ ಬರ್ದೇನೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗಲ್ಲ. ಬಟ್ ಕನ್ಫರ್ಮೇಷನ್ ಈಗ ಕಳಿಸೋದಕ್ಕೆ ದುಡ್ಡಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಇದನ್ನ ಇಟ್ಕೊಂಡು ಕುತ್ಕೊಳ್ತಾರೋ ಅಥವಾ ಎಫ್ಎಸ್ಎಲ್ಗೆ ಕಳಿಸ್ತಾರೋ, ಕಳಿಸಿದ್ರೆ ಏನು ಮಾಡ್ತಾರೋ ಸಹಜವಾಗಿ ಪ್ರಶ್ನೆ ಇದೆ. ಇದೊಂದು ದೊಡ್ಡ ಸವಾಲಾಗಿದೆ ನೋಡಿ. ಈ ಹುಲಿ ಉಗುರು ಪ್ರಕರಣ ಆದಾಗ ಯಾವುದೋ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಾಕಷ್ಟು ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂತು. ಬಟ್ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದರೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬಹಳ ಬೇಗ ಬರಲ್ಲ. ವರ್ಷಾನುಗಟ್ಲೆ ಆದ್ರೂ ಕೂಡ ತಾರ್ಕಿಕ ಅಂತ್ಯ ಅನ್ನೋದು ಸಿಗಲ್ಲ. ಈ ಹುಲಿ ಉಗುರು ಕಥೆನೂ ಕೂಡ ಅದೇ ಆಗ್ತಾ ಇದೆ. ವಶಪಡಿಸ್ಕೊಂಡಿದ್ದು ನೋಡಿ, ಸಾಲಾಗಿ ಎಲ್ಲ ಕಡೆ ಹೋದ್ರು ವಶಕ್ಕೆ ಪಡಿಸ್ಕೊಂಡು ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ಬಿಡ್ತು ಆವಾಗ. ಬಟ್ ಅದಕ್ಕೆ ಖಚಿತ ಮಾಹಿತಿ ಪಡ್ಕೊಳ್ಳೋದಕ್ಕೆ ಇಲಾಖೆಯಲ್ಲಿ ದುಡ್ಡೇ ಇಲ್ಲ. ಈ ಥರದೊಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ. ಸೊ ಈಗ ಅಧಿಕಾರಿಗಳು ಏನು ಮಾಡ್ತಾರೋ, ಯಾವ ಥರದ ನಿರ್ಧಾರ ಕೈಗೊಳ್ತಾರೋ, ಇಲ್ಲಿಗೆ ಬಿಟ್ಬಿಡ್ತಾರೋ, ಕೈ ತೊಳ್ಕೊಬಿಡ್ತಾರೋ ಅಷ್ಟೇನ ಇದ್ರ ಕೇಸ್ ಕತೆ, ಇದು ಪ್ರಶ್ನೆ ಇದೆ. ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲಾಖೆ ಕಡೆಯಿಂದ ಅಂತ. ವಶಪಡಿಸಿಕೊಂತು ಸರ್ಕಾರ. ಹುಲಿ ಉಗುರುಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ ವಸ್ತುಗಳನ್ನ ಎಫ್ಎಸ್ಎಲ್ ವರದಿಗಾಗಿ ಹೈದರಾಬಾದ್ ಇರ್ಬೋದು, ಡೆಹ್ರಾಡೂನ್ ಇರ್ಬೋದು, ಅಲ್ಲಿಗೆ ಕಳಿಸಬೇಕು. ಆ ವರದಿಗೆ ತಗಲುವಂತ ವೆಚ್ಚವನ್ನ 15,000ರಿಂದ 18,000 ವೆಚ್ಚಗಳನ್ನ ಇಲ್ಲ ಅಂತಕ್ಕಂಥ ಒಂದು ದುಃಖದ ಸುದ್ದಿ. ಸರ್ಕಾರದ ಬಳಿ ಹಣ ಇಲ್ಲ ಅಂತಕ್ಕಂಥ ಒಂದು ದುಃಖದ ಸುದ್ದಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನಾನು ಅರಣ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಸರ್ಕಾರದ ಬಳಿಯಲ್ಲಿ ಎಫ್ಎಸ್ಎಲ್ ವರದಿನ ಮಾಡಲಿಕ್ಕೆ, ಅದನ್ನ ಪರೀಕ್ಷೆ ಮಾಡಲಿಕ್ಕೆ ಹಣ ಇಲ್ವಾ ನಿಮ್ಮ ಬಳಿ? ಯಾಕಂತಂದ್ರೆ ಪ್ರಾಣಿಗಳು ಅಂತಾದ್ರೆ ಅವಕ್ಕೇನು ಬೆಲೆ ಇಲ್ವಾ? ಹುಲಿ ಉಗುರುಗಳಿರ್ಬೋದು, ಹುಲಿ ಚರ್ಮ ಇರ್ಬೋದು, ನವಿಲು ಪುಕ್ಕೆ ಇರ್ಬೋದು, ಇವನ್ನೆಲ್ಲವನ್ನೂ ಧರಿಸುವುದು ಅಪರಾಧ ಅಂತ ಗೊತ್ತಿದ್ರೂ ಸಹಿತ ರಾಜ್ಯಾದ್ಯಂತ ಸುಮಾರು 48 ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿತರುಗಳಿಂದ ವಶಪಡಿಸಿಕೊಂಡಂಥ ವಸ್ತುಗಳನ್ನು ಸರ್ಕಾರ ಇವತ್ತವನ್ನ ಎಫ್ಎಸ್ಎಲ್ ವರದಿ ಕಳಿಸಿ ಆ ವರದಿನ ತರಿಸ್ಕೊಂಡು ನಕಲಿಯೋ ಅಸಲಿಯೋ ಅಂತಕ್ಕಂಥದ್ದನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಇವತ್ತು ಅರಣ್ಯ ಸಚಿವರದು, ಘನ ಸರ್ಕಾರದ್ದು. 8 ಹುಲಿ ಉಗುರುಗಳನ್ನು ವಶಪಡಿಸಿಕೊಂತು ಸರ್ಕಾರ. ಹುಲಿ ಉಗುರುಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥ ವಸ್ತುಗಳನ್ನು ಎಫ್ಎಸ್ಎಲ್ ವರದಿಗಾಗಿ ಹೈದರಾಬಾದ್ ಇರ್ಬೋದು, ಡೆಹ್ರಾಡೂನ್ ಇರ್ಬೋದು, ಅಲ್ಲಿಗೆ ಕಳಿಸಬೇಕು. ಆ ವರದಿಗೆ ತಗಲುವಂತ ವೆಚ್ಚವನ್ನ 15,000ರಿಂದ 18 ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿರ್ತಕ್ಕಂಥ ಸುದ್ದಿ ಅದು ಹುಲಿ ಉಗುರು.
ಅವತ್ತಿನ ದಿನ ರಾಜ್ಯಾದ್ಯಂತ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ನಮ್ಗೆ ಗೊತ್ತಿದ್ದ ಮಟ್ಟಿಗೆ 45 ಹುಲಿ ಉಗುರುಗಳನ್ನು ವಶಪಡಿಸ್ಕೊಂಡ್ರು. ಸುಮಾರು 700ಕ್ಕೂ ಹೆಚ್ಚಿಗೆ ಈ ಒಂದು ಪ್ರಾಣಿಗಳ ಅಂಗಾಂಗಗಳನ್ನು ಕೂಡ ವಶಪಡಿಸ್ಕೊಂಡ್ರು. ಅವುಗಳನ್ನು ನೋಡಿ ಈಗ ಹೆಚ್ಚು ಕಡಿಮೆ ಈಗ 1 ವರ್ಷದ ಮೇಲೆ ಆಯ್ತು. ಈಗ 1 ವರ್ಷದ ಮೇಲೆ ಆದರೂ ಕೂಡ ಇದುವರೆಗೂ ಕೂಡ ಆ ತನಿಖೆ ಎಲ್ಲಿಗೆ ಬಂತು, ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಆಮೇಲೆ ಅಧಿಕಾರಿಗಳ ನಿಷ್ಕಾಳಜಿ, ಇದರಿಂದ ಅಧಿಕಾರಿಗಳ ನಿಷ್ಕಾಳಜಿ ಎಷ್ಟರ ಮಟ್ಟಿಗೆ ಅದಕ್ಕೆ ಆಗ್ತಾ ಇದೆ ಅಂದರೆ, ಇದೇ ರೀತಿ ತಾವೇನಾದರೂ ಏನು FSL ವರದಿ ಕಳಿಸ್ಬೇಕಾಗಿತ್ತು. FSL ವರದಿ ಕಳಿಸ್ಬೇಕಾಗಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಒಂದು ವರದಿ ಬರಲಿಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದು ಮಾಕ್ ಲೈವ್ ನೀಡಿದ್ದಾರೆ, ನೋಡೋಣ ಬನ್ನಿ. ಒಂದು ಕಾಲದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ ಪ್ರಕರಣ ಹುಲಿ ಉಗುರು ಅಂತಂದರೆ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಇಲ್ಲಿ ಅಂತಂದರೆ ಒಂದು ಖಡಕ್ ಆದೇಶವನ್ನು ಮಾಡ್ತು. 3 ತಿಂಗಳ ಗಡುವನ್ನು ನೀಡಿ ಇಲ್ಲಿ ಅಂದರೆ ಯಾರು ಇಲ್ಲಿ ಹುಲಿ ಉಗುರನ್ನ ಧರಿಸ್ತಾರೆ ಅವರು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂದರೆ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಬೇಕು ಅಂತೇಳಿ ಆದೇಶವನ್ನು ಮಾಡ್ತು. ಆ ಹುಲಿ ಅದೇ 3 ತಿಂಗಳ ಅವಧಿಯಲ್ಲಿ ಅಂತಂದರೆ ಕೇವಲ ಹುಲಿ ಉಗುರು ಅಷ್ಟೇ ಅಲ್ಲ, 705ಕ್ಕೂ ಹೆಚ್ಚು ವನ್ಯಜೀವಿಗಳ ಇಲ್ಲಿ ಅಂತಾರೆ ವನ್ಯಜೀವಿಗಳೇನು ಅಂಗಾಂಗಗಳಿರ್ತವೆ ಆ ಅಂಗಾಂಗಗಳನ್ನು ವಶಪಡಿಸಿಕೊಂಡು ಅದರ ಈ ಎಲ್ಲ ಘಟನೆ ನಡೆದು 1.5 ವರ್ಷ ಕಳೆದಿದೆ. 1.5 ವರ್ಷ ಕಳೆದರೂ ಈ ಒಂದು ಪ್ರಕರಣ ಇವತ್ತು ಸಂಪೂರ್ಣವಾಗಿ ಹಳ್ಳ ಹಿಡಿದೆ. ಇವುಗಳನ್ನು FSLಗೆ ಕಳಿಸಬೇಕಾಗಿತ್ತು. FSL ವರದಿಯನ್ನು ಬಂದ ನಂತರ ಇವುಗಳ ಮೇಲೆ ಅಂದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ FSLಗೆ ಎಲ್ಲಿ ಕಳಿಸಬೇಕು ಅಂದರೆ ಒಂದು ಡೆಹ್ರಾಡೂನ್, ಇನ್ನೊಂದು ಕಡೆ ಅಂದರೆ ಹೈದರಾಬಾದ್, ಇವೆರಡಕ್ಕೂ ಕಳಿಸಬೇಕಾದ್ರೆ ಒಂದೊಂದು ಅಂಗಾಂಗಗಳು ಒಂದೊಂದು ಉಗುರುಗಳಿಗೂ ಇವತ್ತು ಅಂದರೆ ಕೇವಲ 15ರಿಂದ 17,000 ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚಾದರ ಬಳಿಕ ಇಲ್ಲಿ ಅಂದರೆ ವರದಿ ಏನಾದರೂ ಅಸಲಿ ಅಂತ ಬಂದಿದ್ದ ಕರೆ ಆದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ಬೇಜಾರಿತನದಿಂದ ಈ ಒಂದು ಪ್ರಕರಣವನ್ನೇ ಇಲ್ಲಿ ಅಂದರೆ ಹಳ್ಳ ಹಿಡಿಸಿದರೆ ಕಳೆದ 1.5 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಹುಲಿ ಉಗುರಿರ್ಬೋದು ಮತ್ತು ವನ್ಯಜೀವಿಗಳನ್ನ ಅಂಗಾಂಗಗಳಿರ್ಬೋದು FSL ವರದಿಗೆ ಕಳಿಸಿಲ್ಲ. ಅವುಗಳಿಂದ ಇಲ್ಲಿಂದ ರಿಪೋರ್ಟ್ಗಳನ್ನು ತರಿಸಿಕೊಳ್ಳುವಂಥ ಕೆಲಸ ಒಂದು ಗೋಜಿಗೆ ಹೋಗಿಲ್ಲ. ಯಾಕಂದರೆ ವನ್ಯಜೀವಿಗಳು ಇವತ್ತು ನಶಿಸಿ ಹೋಗ್ತವೆ. ಆ ನಶಿಸಿ ಒಂದು ವೇಳೆ ಇಂಥವರಿಗೆ ಶಿಕ್ಷೆ ಕೊಡಿಸದೆ ಹೋದರೆ ಮತ್ತಷ್ಟು ಜನ ಇಲ್ಲಿ ಅಂದರೆ ಹುಲಿ ಉಗುರನ್ನ ಹಾಕ್ತಾರೆ, ಈ ವನ್ಯಜೀವಿಗಳ ಅಂಗಗಳನ್ನು ಬಳಕೆ ಮಾಡಿಕೊಳ್ತಾರೆ. ಹೀಗಾಗಿ ಸರ್ಕಾರ ಇದಕ್ಕೆ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಿಸಬೇಕಾದ್ರೆ ತಕ್ಷಣವೇ ಇಲ್ಲಿ ಅಂದರೆ FSLಗೆ ವರದಿಗೆ ಕಳಿಸಿ ಅಂತಾರೆ ಅವನ ತಪಾಸಣೆ ಕಳಿಸಿ ಪರೀಕ್ಷೆ ಮಾಡಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕಾಗಿದೆ. ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.